ಮುಂದೆ ಪರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯಾಂ ನಮಃ ದಿಗ್ದೇವತಾಭ್ಯೋ ನಮಃ, ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ, ಪರಾಯ ಚಕ್ಷುರಾತ್ಮನೇ ಸೂರ್ಯಾಯ ನಮಃ, ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ, ಪರಾಯ ಘ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ಅಂತ ಹೀಗೆ 5 ಭಗವಂತನ ರೂಪಗಳನ್ನ ಬಲ ಹೆಬ್ಬೆರಳು, ತೋರ್ಬೆರಳು, ಮಧ್ಯಮ ಬೆರಳು, ಉಂಗುರದ ಬೆರಳು ಮತ್ತೆ ಕಿರು ಬೆರಳು ಇವುಗಳಲ್ಲಿ ಕ್ರಮವಾಗಿ ಅನುಸಂಧಾನಕ್ಕೆ ತಂದುಕೋಬೇಕು. ಅದರ ಆಧಾರಗಳು ಈ ಮುಂದಿನಂತೆ ಕಾಣಿಸ್ತವೆ ನಮಗೆ. ಐತರೇಯ ಉಪನಿಷತ್ತಿನ ಶರೀರದಲ್ಲಿ ಪಂಚರೂಪಿ ಹರಿಯ ಸನ್ನಿಧಾನ ಅನ್ನುವುದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಶ್ರೋತ್ರಂ ಆಕಾಶ ರೂಪಂಚ ಮಿತ್ರ ಧರ್ಮ ಜಲಾಧಿಪಾಹ ಕುಬೇರಶ್ಚ ದಿಶಾಂ ದೇವಾಹ ಶ್ರೋತ್ರದೇವ ಇದು ಶ್ರುತಾಹ ಅಂತ ವರ್ಣಿಸ್ತಾರೆ. ಈ ಶ್ರೋತ್ರೇಂದ್ರಿಯ ಅಂತನ್ನೋದು ಆಕಾಶ ರೂಪವಾದದ್ದು. ಮಿತ್ರ, ಯಮ, ವರುಣ ಮತ್ತು ಕುಬೇರ ಎಂಬ ದಿಗಭಿಮಾನಿ ದೇವತೆಗಳು ಆ ಶ್ರೋತ್ರಾಭಿಮಾನಿ ದೇವತೆಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಈ 4 ಜನ ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಇದರದೇ ಮತ್ತೊಂದು ವಿವರಣವನ್ನ ಇಂದ್ರಿಯಾಭಿಮಾನಿಗಳು ದೇವತೆಗಳು ಅಂತ ವರ್ಣನೆ ಮಾಡುವ ಪ್ರಸಂಗ ಐತರೇಯ ಉಪನಿಷತ್ತು ಮತ್ತೆ ಅದರ ಭಾಷ್ಯದಲ್ಲಿ ದಿಶಃ ಶ್ರೋತ್ರಂ ಸಯೇಷ ಪ್ರಹಿತಾಂ ಸಂಯೋಗೋಧ್ಯಾತ್ಮಂ ಇಮಾಹ ದೇವತಾಃ ಅಂತ ವರ್ಣನೆ ಮಾಡುವ ಪ್ರಸಂಗ. ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ದಿಗೀಶ್ವರಾಃ ಶ್ರೋತ್ರಾಭಿಮಾನಿನ ಸರ್ವೇ ವೈದಿಕ ಶ್ರವಣೋಚಿತಂ. ಈ 4 ಜನ ದಿಕ್ಕಿನ ಅಭಿಮಾನಿಗಳಾಗಿದ್ದಾರೆ. ಅವರು ಕಿವಿಯ ಅಭಿಮಾನಿಗಳು ಕೂಡ ಆಗಿದ್ದಾರೆ. ವೈದಿಕ ಶ್ರವಣೋಚಿತಂ ಶ್ರೋತ್ರಂ ಚಂದ್ರ. ಮೊದಲನೆಯವನಾಗಿ ವೇದದ ಶ್ರವಣ ಮಾಡಲಿಕ್ಕೆ ಬೇಕಾದಂತಹ ಶ್ರವಣ ಶಕ್ತಿಗೆ ನಿಯಾಮಕನಾದವನು ಚಂದ್ರ. ಹಾಗೆ ಅವನು ಶ್ರೋತ್ರಾಭಿಮಾನಿಯೂ ಕೂಡ ಹೌದು. ಅದನ್ನ ಈ ಶರೀರದಲ್ಲಿ ಪಂಚರೂಪಿ ಹರಿಯ ಸನ್ನಿಧಾನ ಅಂತ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಶ್ರೋತ್ರತ್ವಂ ಚಂದ್ರಸ್ಯಾಪಿ ಸಹೋಚ್ಯತೆ. ಚಂದ್ರನಿಗೆ ಶ್ರೋತ್ರತ್ವವೂ ಕೂಡ ಇದೆ, ಶ್ರೋತ್ರದ ಅಭಿಮಾನವೂ ಕೂಡ ಇದೆ. ಮನೋಭಿಮಾನಿತ್ವದ ಜೊತೆಗೆ ಶ್ರೋತ್ರದ ಅಭಿಮಾನವೂ ಕೂಡ ಇದೆ ಅಂತ ಆಚಾರ್ಯರು ಹೇಳಿದ್ದಾರೆ. ಅದನ್ನ ಇಲ್ಲಿ ಜೋಡಿಸ್ಕೊಳ್ಬೇಕು. ಹೀಗೆ ವೇದಗಳ ಶ್ರವಣ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ನಮಗೆ ಕೊಡುವಂಥವನು ಆ ಚಂದ್ರ ಆಗಿದ್ದಾನೆ. ಆ ಎಲ್ಲ ಶ್ರೋತ್ರಾಭಿಮಾನ ದೇವತೆಗಳು ಒಂದೊಂದನ್ನು ನಮ್ಮಿಂದ ಶ್ರವಣ ಮಾಡಿಸ್ತಾರೆ. ಸ್ಮೃತಿ ಮತ್ತು ಪಂಚರಾತ್ರಗಳ ಶ್ರವಣ, ಎಲ್ಲ ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಕಾರ್ಯವನ್ನು ನಮ್ಮಿಂದ ಮಾಡಿಸುವಂಥವನು ಯಮ ಆಗಿದ್ದಾನೆ. ಅವನು ಕೂಡ ಒಬ್ಬ ದಿಕ್ದೇವತೆ. ಮತ್ತೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಇವುಗಳನ್ನು ಅಧ್ಯಯನ ಮಾಡಿಸುವಂಥವನು. ಷಡಂಗಾನ ವಿಷಯ ಶ್ರವಣೋಚಿತಂ ಶ್ರೋತ್ರಂ ವರುಣ. ಷಡಂಗಗಳ ಶ್ರವಣ ಮಾಡಲಿಕ್ಕೆ ಬೇಕಾದ ಶಕ್ತಿ ಶ್ರೋತ್ರಕ್ಕೆ ಬರುವುದು ಶ್ರೋತ್ರದ ಮತ್ತೊಬ್ಬ ಅಭಿಮಾನಿಯಾದಂತಹ ವರುಣನಿಂದ. ಕಾಮ್ಯಶಾಸ್ತ್ರ, ಇನ್ನಿತರ ಬೇರೆ ಬೇರೆ ಶಾಸ್ತ್ರಗಳು, ನಾವು ಯಾವುದೇ ಶಾಸ್ತ್ರ ಅಧ್ಯಯನ ಮಾಡುವಾಗ ಅವುಗಳ ಶಾಸ್ತ್ರದ ಶ್ರವಣದ ಶಕ್ತಿ ಶ್ರುತಿಯೇಂದ್ರಿಯಕ್ಕೆ ಬರುವುದು ಮಿತ್ರನಿಂದ. ಇದರಲ್ಲಿ ಅನೇಕ ಸಾಹಿತ್ಯ ಗ್ರಂಥಗಳ ಅಧ್ಯಯನ ಇರಬಹುದು, ಕಾಮಶಾಸ್ತ್ರದ ಅಧ್ಯಯನ ಇರಬಹುದು, ಅಥವಾ ಈ ಮಾನವಿಕ ಶಾಸ್ತ್ರಗಳು, ಹ್ಯುಮ್ಯಾನಿಟೀಸ್ ಅಂತೇನು ವರ್ಣನೆ ಮಾಡ್ತಾರೆ ಆಂಗ್ಲ ಭಾಷೆಯಲ್ಲಿ, ಅವುಗಳೆಲ್ಲದರ ಅಧ್ಯಯನಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುವಂಥವನು ಮಿತ್ರ ಅಂತ ನಾವು ತಿಳಿದುಕೊಳ್ಬೇಕು. ಅದರಲ್ಲಿ ಮಾನವಿಕ ಶಾಸ್ತ್ರಗಳು ಅಂತ ಹೇಳುವಾಗ ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ ಇದನ್ನು ಅಧ್ಯಯನ ಮಾಡಿಸುವಂಥವನು ಮತ್ತೊಬ್ಬ ದೇವತೆ ಇದ್ದಾನೆ, ಕುಬೇರ. ಶ್ರೋತ್ರಂ ಎನ್ ನೀತಿಶಾಸ್ತ್ರಾರ್ಥಂ ಕುಬೇರಸ್ಥ ಪ್ರಕೀರ್ತಿತಃ.
ನೀತಿಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರವನ್ನು ನಮ್ಮಿಂದ ಅಧ್ಯಯನ ಮಾಡಿಸುವಂಥವನು, ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂತಹ ಶ್ರೋತ್ರ ಶಕ್ತಿಯನ್ನ ಶ್ರೋತ್ರಕ್ಕೆ ಕೊಡುವಂಥವನು ಈ ಕುಬೇರನಾಗಿದ್ದಾನೆ. ಹೀಗೆ ಈ ಎಲ್ಲ ದೇವತೆಗಳು ಕೂಡ ಶರೀರದಲ್ಲಿ ಪ್ರೇರಕನಾಗಿ ನಿಂತು ಭಗವಂತನ ಅಣತಿಯಂತೆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿಸ್ತಾರೆ. ಈ ಎಲ್ಲ ದೇವತೆಗಳ ಕಾರ್ಯಭಾರವನ್ನು ವರ್ಣನೆ ಮಾಡಿದ ಬಳಿಕ ಅಧಿದೈವಂ ಸಯೇವೈಕಃ ಆಧಿಕ್ಯಾತ್ ಪುರುಷೋತ್ತಮಃ ಪೂರ್ಣಜ್ಞಾನ ಸ್ವರೂಪತ್ವಾತ್ ಏತಾವತ್ ಕಥಿತಂ ಭವೇತ್ ತಾತ್ಪರ್ಯಾತ್ ಸರ್ವವೇದೈಶ್ಚ. ಎಲ್ಲ ದೇವತೆಗಳು ಆ ಭಗವಂತನ ಪ್ರೇರಣೆಗೆ ಅನುಸಾರವಾಗಿ ಹೀಗೆ ಕಾರ್ಯ ಮಾಡ್ತಾರೆ. ಆದ್ರಿಂದ ಅವರಲ್ಲಿ ಅಧಿದೈವನಾಗಿ ಅವರೆಲ್ಲರಿಗೂ ಅಂತರ್ಗತನಾಗಿ ಇರುವಂಥವನು ಭಗವಂತ ಒಬ್ಬನೇ ಆಗಿದ್ದಾನೆ. ಸರ್ವ ವೇದಗಳ ತಾತ್ಪರ್ಯವು ಕೂಡ ಇದೇ ಆಗಿದೆ. ಆದ್ರಿಂದ ಯಾವುದೇ ದೇವತೆಯನ್ನು ಯಾವುದೇ ತತ್ವದ ಅಭಿಮಾನಿ ದೇವತೆ ಅಂತ ನಾವು ವರ್ಣಿಸುವಾಗ ಕೂಡ ಒಳಗೆ ಅಂತರ್ಗತನಾದಂತಹ ಭಗವಂತನನ್ನೇ ಧ್ಯಾನಿಸಬೇಕು. ಹೀಗೆ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯಾಂ ನಮಃ ಅಂತ ಹೇಳುವಾಗಲೂ ಕೂಡ ಆ ದಿಗ್ದೇವತೆಗಳಿಗೆ ಅಂತರ್ಗತವಾದಂತಹ ಆಯಾ ಭಗವಂತನ ರೂಪವನ್ನೇ ಆ ಅಂಗುಷ್ಠ ಇತ್ಯಾದಿ ಬೆರಳುಗಳಲ್ಲಿ ನಾವು ಧ್ಯಾನಿಸಬೇಕು ಅಂತ ಅಭಿಪ್ರಾಯ. ಇದನ್ನೇ ಈ ಗೀತಾ ಭಾಷ್ಯದಲ್ಲಿ ಶ್ರೋತ್ರಂಚ ಶ್ರಾವಯನ್ ಚಂದ್ರ, ಚಂದ್ರ ಶ್ರೋತ್ರನಾಗಿದ್ದಾನೆ. ಯಾಕೆಂದ್ರೆ ಶ್ರೋತ್ರ ಅಂದ್ರೆ ಶ್ರೂಯತೆ ಅನೇನ ಇತಿ ಶ್ರೋತ್ರಂ, ಯಾರ ಮೂಲಕ ಯಾರ ಅನುಗ್ರಹದಿಂದ ನಾವು ಕೇಳಬಲ್ಲೆವೋ ಅವನನ್ನ ಶ್ರೋತ್ರ ಅಂತ ಹೇಳ್ತಾರೆ. ಚಂದ್ರ ಒಬ್ಬನನ್ನು ಇಲ್ಲಿ ಹೇಳಿದ್ದಾರೆ. ಆ ಚಂದ್ರನ ಜೊತೆಗೆ ಉಳಿದ ದೇವತೆಗಳನ್ನು ಕೂಡ ತಿಳ್ಕೊಳ್ಬೇಕು. ಗೀತಾ ಭಾಷ್ಯದ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಚಂದ್ರನನ್ನು ಮಾತ್ರ ಹೇಳಿದ್ದಾರೆ. ಉಳಿದ ಪ್ರಮಾಣಗಳಿಗೆ ಅನುಸಾರವಾಗಿ ಬೇರೆ ದೇವತೆಗಳನ್ನು ಕೂಡ ಅಲ್ಲಿ ಸ್ವೀಕರಿಸಬೇಕು ಅಂತ ಅದರ ಅಭಿಪ್ರಾಯ. ತಂತ್ರಸಾರದ 3ನೇ ಅಧ್ಯಾಯ 132ನೇ ಶ್ಲೋಕದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖಗಳಿವೆ. ದಿಗ್ವಾಯುಸೂನು ಸೂರ್ಯಾಶ್ಚ ವರುಣಶ್ಚ ಅಶ್ವಿನಾವಪಿ ವನ್ಹಿ ದಕ್ಷಾ ವಿಂದ್ರಸೂನುರ್ ಮಿತ್ರಶ್ಚೈವ ಮನಸ್ತಥಾ ಮಿತ್ರಶ್ಚೈವ ಮನುಸ್ತಥಾ ಇಂದ್ರಿಯಾಖ್ಯಾಹ ಅಂತ 133ನೇ ಶ್ಲೋಕ 3ನೇ ಅಧ್ಯಾಯದಲ್ಲಿ. ಬಲಗೈಯ ಹೆಬ್ಬೆರಳಾದ ಬಳಿಕ ಬಲಗೈ ತೋರ್ಬೆರಳು ಅಲ್ಲಿ ನಾವು ಅನುಸಂಧಾನ ಮಾಡಬೇಕಾದಂತಹ ಒಂದು ಭಗವಂತನ ರೂಪವನ್ನ ಮುಂದೆ ನೋಡಬೇಕು. ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ಅಂತ ಅಲ್ಲಿ ಪ್ರಾಣ ಎಂಬ ಶಬ್ದದಿಂದ ವಾಯುಸೂನು ಅವನನ್ನ ತಗೊಳ್ಬೇಕು. ಮುಖ್ಯ ಪ್ರಾಣದೇವನ ಮಗನಾದಂತಹ ಪ್ರವಾಹ ವಾಯು ಅವನು ತ್ವಗೇಂದ್ರಿಯಕ್ಕೆ ಅಭಿಮಾನಿಯಾಗಿದ್ದಾನೆ. ಹೀಗೆ ಶ್ರೋತ್ರ, ತ್ವಕ್, ಚಕ್ಷುರಿಂದ್ರಿಯ, ಘ್ರಾಣ ಮತ್ತೆ ಜಿಹ್ವಾ ಇತ್ಯಾದಿ 5 ಜ್ಞಾನೇಂದ್ರಿಯಗಳನ್ನ ಬಲಗೈಯ 5 ಬೆರಳುಗಳಲ್ಲಿ ನಾವು ಚಿಂತಿಸ್ತೇವೆ ಭಗವಂತನ ಸ್ವರೂಪವಾಗಿ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಸ್ಪರ್ಶ ವಾಯುಸುತೋ ಮರುತ, ಸ್ಪರ್ಶಕ್ಕೆ ಸ್ಪೃಶತಿ ಅನೇನ ಇತಿ ಸ್ಪರ್ಶ, ಇವನ ಅನುಗ್ರಹದಿಂದಲೇ ಜೀವ ಏನನ್ನಾದ್ರೂ ಮುಟ್ಟಿ ತಿಳಿಯಬಲ್ಲ, ಅವನಿಳಿದೇ ಹೋದ್ರೆ ಬೇರೆ ಯಾವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಆ ಪ್ರವಾಹ ವಾಯುವನ್ನು ಅಲ್ಲಿ ಆ ತ್ವಗೇಂದ್ರಿಯದ ಅಭಿಮಾನಿ ದೇವತಾ ಅಂತ ಚಿಂತಿಸಬೇಕು. ಮುಂದೆ ಪರಾಯ ಚಕ್ಷುರಾತ್ಮೇ ಸೂರ್ಯಾಯ ನಮಃ ಅಂತ ಹೇಳಿ ಸೂರ್ಯನ ಅಂತರ್ಗತನಾದ ಭಗವಂತನ ರೂಪವನ್ನ ಮಧ್ಯಮ ಬೆರಳಿನಲ್ಲಿ ಅನುಸಂಧಾನಕ್ಕೆ ನಾವು ತಂದುಕೊಳ್ಬೇಕು. ಅದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಜ್ಯೋತಿ ರೂಪಂ ತಥಾ ಚಕ್ಷು ಚಕ್ಷುರ್ದೇವೋ ರವಿಸ್ಮೃತಃ, ಈ ಚಕ್ಷುರಿಂದ್ರಿಯ ತೇಜೋ ರೂಪವಾದದ್ದು ಚಕ್ಷುಸ್ಸಿನ ಅಭಿಮಾನಿ ದೇವತೆ ಈ ಸೂರ್ಯನಾಗಿದ್ದಾನೆ ಅಂತ ವರ್ಣಿಸಿದ್ದಾರೆ. ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಚಕ್ಷು ಸೂರ್ಯಂ ಚಕ್ಷಯತಿ, ಚಕ್ಷಯತಿ ಅಂದ್ರೆ ತೋರಿಸುತ್ತಾನೆ, ನೋಡಿಸುತ್ತಾನೆ. ನಮ್ಮ ಮೂಲಕ ಜಗತ್ತನ್ನ ಆತ ನಾವು ಜಗತ್ತನ್ನು ನೋಡುವಂತೆ ಮಾಡುವುದು ಅವನ ಮೂಲಕವೇ. ಆದ್ರಿಂದ ಚಕ್ಷಯತಿ ಇತಿ ಚಕ್ಷು ಅಂತ ಆ ಸೂರ್ಯನನ್ನ ಧ್ಯಾನಿಸಬೇಕು.
ಹೀಗೆ ಸೂರ್ಯ ಹೊರಗೆ ತನ್ನ ಬೆಳಕಿನ ಮೂಲಕ ನಾವು ನೋಡಬೇಕಾದ ವಸ್ತುಗಳ ಮೇಲೆ ಬೆಳಕನ್ನು ಚೆಲ್ಲಿ ತೋರಿಸ್ತಾನೆ. ಒಳಗಿರುವಂತಹ ಚಕ್ಷುರಿಂದ್ರಿಯ ಏನಿದೆ, ಆ ಚಕ್ಷುರಿಂದ್ರಿಯದ ಅಭಿಮಾನಿಯೂ ಕೂಡ ಆಗಿ ಆ ಮೂಲಕವೂ ನಮಗೆ ಎಲ್ಲ ವಸ್ತುಗಳನ್ನು ತೋರಿಸ್ತಾನೆ ಅಂತ ಅದರ ತಾತ್ಪರ್ಯ. ತಂತ್ರಸಾರದ 3ನೇ ಅಧ್ಯಾಯ 133ನೇ ಶ್ಲೋಕದಲ್ಲಿಯೂ ದಿಗ್ವಾಯು ಸೂನು ಸೂರ್ಯಾಶ್ಚ ಅನ್ನುವಲ್ಲಿ ಅವನ ಆ ವರ್ಣನೆ ಕೇಳಿ ಬರ್ತದೆ. ಐತರೇಯ ಉಪನಿಷತ್ತಿನ ಇಂದ್ರಿಯಾಭಿಮಾನಿ ದೇವತೆಗಳನ್ನು ವರ್ಣನೆ ಮಾಡುವಾಗ ಅಧ್ಯಾತ್ಮಗ್ನಿರ್ ವಾಗಾಖ್ಯ ಚಕ್ಷು ಸೂರ್ಯ ಪ್ರಕೀರ್ತಿತ ಅಂತ ಚಕ್ಷುರಿಂದ್ರಿಯದಲ್ಲಿ ಅಭಿಮಾನಿಯಾಗಿ ಸೂರ್ಯ ಮತ್ತೊಂದು ಕಡೆ ವರ್ಣಿತಾಗಿದ್ದಾನೆ. ಐತರೇಯ ಭಾಷೆಯಲ್ಲಿ ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಯಾವ್ಯಾವ ದೇವತೆಗಳು ಏನೇನು ಕಾರ್ಯವನ್ನು ಮಾಡ್ತಾರೆ ಅಂತ ವರ್ಣಿಸಿದ್ದಾರೆ. ಮನೋಭಿಮಾನಿಗಳಾದಂತಹ ಗರುಡ ಶೇಷರುದ್ರರು, ದೇವಗುರುವಾದ ಬೃಹಸ್ಪತಿ ಮತ್ತು ಇಂದ್ರ, ಸ್ಕಂದ, ಪರ್ಜನ್ಯ ಇತ್ಯಾದಿ ದೇವತೆಗಳ ಬಗ್ಗೆ ನಾವು ನೋಡಿದ್ದೇವೆ. ವರುಣನು ಕೂಡ ಭಗವಂತನ ಮನಸ್ಸಿನಿಂದ ಹುಟ್ಟಿದವನು. ವರುಣಶ್ಚ ಮನೋಭವ ಪ್ರಾಣಿನ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಧಿಪ. ಭಗವಂತನ ಮನಸ್ಸಿನಿಂದ ಆತ ಹುಟ್ಟಿದವನಾದ್ರಿಂದ ಎಲ್ಲ ಜೀವಿಗಳು ಕೂಡ ಜಲಾಶಯ ನಿರ್ಮಾಣ ಪೂರ್ತ ಅಂತಂದ್ರೆ ಸಮಾಜಕ್ಕೆ ಉಪಯೋಗ ಆಗುವಂತಹ ಕಾರ್ಯಗಳು, ಅದನ್ನೆಲ್ಲ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧಾ ನಮಗೆ ಬರುವುದು ಜಲಾಶಯ ನಿರ್ಮಾಣ, ಕೆರೆ ಕಟ್ಟೆಗಳ ನಿರ್ಮಾಣ ಇತ್ಯಾದಿ ಶ್ರದ್ಧಾ ನಮಗೆ ಬರುವುದು ಆ ವರುಣನ ಅನುಗ್ರಹದಿಂದಲೇ. ಅದಕ್ಕಾಗಿ ಐತರೇಯ ಉಪನಿಷತ್ನಲ್ಲಿ ಆತನನ್ನ ಮನಸಾ ಸೃಷ್ಟ ಆಪೋ ವರುಣಶ್ಚ ಅಂತ ಮನಸ್ಸಿನಿಂದ ಎಲ್ಲ ದೇವತೆಗಳು ಆತ ಹಾಗೂ ಎಲ್ಲ ದೇವತೆಗಳು ಸೃಷ್ಟವಾಗಿದ್ದಾರೆ, ವರುಣ ಒಬ್ಬ ಪ್ರತ್ಯೇಕವಾಗಿ ಸೃಷ್ಟನಾಗಿದ್ದಾನೆ ಅಂತ ಅವನನ್ನ ವರ್ಣಿಸ್ತಾರೆ. ಹೀಗೆ ಮನೋಭಿಮಾನಿ ದೇವತೆ ವರುಣನು ಕೂಡ ಆಗಿದ್ದಾನೆ. ಆಪೋಹಾಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ. ಎಲ್ಲ ದೇವತೆಗಳು ವರುಣನು ಕೂಡ ಈ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನ ನಮಗೆ ಕೊಡ್ತಾನೆ. ವರುಣೋಸ್ಯ ಪ್ರಜಾನ್ ಧರ್ಮೇಣ ದಧಾರ. ಈ ಪ್ರಜೆಗಳ ರಾಜನಾಗಿದ್ದಾನೆ ಈ ವರುಣ. ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾನೃತೆ ಅವಪಶ್ಯಂ ಜನಾನಾಂ ಅಂತ ಹಿರಣ್ಯವರ್ಣ ಶುಚೇಪಾವಕ ಅನ್ನುವ ಮಂತ್ರದಲ್ಲಿ ಅವನ ಬಗ್ಗೆ ವರ್ಣನೆ ಇದೆ. ಯಾಸಾಂ ರಾಜ, ಯಾವ ನೀರಿನ ರಾಜ ಅವನು. ಅದಕ್ಕೆ ಅವನನ್ನ ಆಡು ಮಾತಿನಲ್ಲಿ ಕೂಡ ಮಳೆ ರಾಜ ಅಂತ ವರ್ಣನೆ ಮಾಡ್ತಾರೆ. ವಿಷ್ಣುವಿನ ಪ್ರಜೆಗಳಾದ ಜೀವರಿಗೆ ಒಬ್ಬ ಸಾಮಂತ ರಾಜನಾಗಿ, ಮಹಾರಾಜ ಚಕ್ರವರ್ತಿ ವಿಷ್ಣುವೇ ಆಗಿದ್ದಾನೆ, ಸಾಮಂತರಾಜ ವರುಣನಾಗಿದ್ದಾನೆ. ಅವನು ಈ ಧರ್ಮ ಕಾರ್ಯಕ್ಕೆ ಬೇಕಾದ ಶ್ರದ್ಧೆಯನ್ನು ಜನರಿಗೆ ಕೊಟ್ಟು ಅವರನ್ನ ಪಾಲಿಸ್ತಾನೆ ಅಂತ ಅದರ ತಾತ್ಪರ್ಯ. ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ. ಮತ್ತು ಅಲ್ಲಿಯೇ ಈ ಚತುರ್ಮುಖ ವಿಷ್ಣುವಿನ ಕುರಿತಾದ ಏನೇನು ನಾವು ಶ್ರವಣ ಮಾಡಬೇಕಾಗಿದೆ ಅದಕ್ಕೆ ಬೇಕಾದ ಶ್ರದ್ಧೆಯನ್ನೆಲ್ಲ ನಮಗೆ ಕೊಡ್ತಾನೆ. ವಿಷ್ಣು ವಿಷಯಕ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಲ್ಲಿ ಶ್ರದ್ಧೆ ಕೊಡುವಂಥವನು, ಜ್ಞಾನ ಪ್ರವಚನ ಶ್ರವಣದಲ್ಲಿ ಶ್ರದ್ಧೆ ಕೊಡುವನು ಚತುರ್ಮುಖ, ವೇದಶ್ರವಣದಲ್ಲಿ ಶ್ರದ್ಧಾ ಕೊಡುವನು ಗರುಡ, ಪಂಚರಾತ್ರಗಳ ಶ್ರವಣದಲ್ಲಿ ಶ್ರದ್ಧಾ ಕೊಡುವವನು ಶೇಷ ರುದ್ರರು, ಯಜ್ಞಾದಿ ಕರ್ಮಗಳಲ್ಲಿ ಇಂದ್ರ ಶ್ರದ್ಧೆಯನ್ನು ಕೊಡ್ತಾನೆ. ಮನೋಭಿಮಾನಿಯಾಗಿದ್ದಾನೆ, ಸ್ಥೂಲ ಮನಸ್ಸಿನ ಅಭಿಮಾನಿಯಾಗಿದ್ದಾನೆ. ಈ ಯಜ್ಞಾದಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಅವನು ಕೊಡ್ತಾನೆ. ಭೂತವಾಯು ಆ ಭಗವಂತನಿಗೆ ಸುಗಂಧವನ್ನು ತಂದು ಕೊಡ್ತಾನೆ. ವಾಯುರ್ಗಂಧಮಹಶ್ಚಾಸ್ಯ ಪ್ರವಹವಾಯು. ಇವರೆಲ್ಲ ಭಗವಂತನ ಪೂಜಾಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾರೆ ಅಂತ ಅರ್ಥ. ಭಕ್ತಿ ಜ್ಞಾನ ಪ್ರದಸ್ತಥ. ಮತ್ತೆ ಮುಖ್ಯವಾಯು ಭೂತವಾಯು ಭಗವಂತನ ಪೂಜೆಗಾಗಿ ಸುಗಂಧವನ್ನು ಹೊತ್ತು ತಂದರೆ, ಮುಖ್ಯವಾಯು ಭಕ್ತಿ ಜ್ಞಾನಗಳನ್ನ, ವಿಷ್ಣು ವಿಷಯಕವಾದ ಭಕ್ತಿ ಜ್ಞಾನಗಳನ್ನು ಜೀವನಿಗೆ ಕೊಡುವವನು. ಅಂತರಿಕ್ಷಾಭಿಮಾನಿಯಾದಂತಹ ಗಣೇಶ
ಜೀವರ ಕರ್ಮ ಸಾಮರ್ಥ್ಯವನ್ನ ವ್ಯಕ್ತ ಮಾಡ್ತಾನೆ. ಭಗವತ್ ಪೂಜಾ ರೂಪವಾದ ಕರ್ಮ ನಮ್ಮಿಂದ ನಡೀಬೇಕಾದ್ರೆ ಅದು ಅವನಿಂದಲೇ ಸಾಧ್ಯ. ಅಂತರಿಕ್ಷಂ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾರದಂ. ಆಕಾಶದಲ್ಲಿ ಧ್ವನಿಗಳನ್ನು ಹುಟ್ಟಿಸಿ ಆ ವೇದಗಳೆಲ್ಲ ನಮಗೆ ಶ್ರವಣ ವಿಷಯ ಆಗುವಂತೆ ಮಾಡುವವನು ಅವನಾಗಿದ್ದಾನೆ. ಅಂತರಿಕ್ಷಂತು ವಿಘ್ನೇಶಃ ಸೂರ್ಯ ತತ್ಕರ್ಮ ಸಿದ್ಧಯೇ. ಸೂರ್ಯನ ಬಗ್ಗೆ ನಾವೀಗ ನೋಡ್ತಾ ಇದ್ದೀವಿ. ಸೂರ್ಯ ವಿಷ್ಣು ಪೂಜಾ ರೂಪವಾದ ಕಾರ್ಯಕ್ಕಾಗಿ ಜೀವಿಗಳಿಗೆ ಬೆಳಕನ್ನು ಕೊಡ್ತಾನೆ. ನಮ್ಮ ವೈಭೋಗ ವಿಲಾಸಕ್ಕಾಗಿ ಇರುವುದು ಬೆಳಕಲ್ಲ, ಭಗವಂತನ ಪೂಜೆಗಾಗಿ ಇರುವುದು ಈ ಬೆಳಕು ಅಂತ ಅದರ ಅಭಿಪ್ರಾಯ. ಸ್ವರ್ಗಲೋಕದ ದ್ವಿಲೋಕದ ಅಭಿಮಾನಿ ದೇವತೆ ಮಳೆ ಸುರಿಸಿ ಅನ್ನವನ್ನು ಕೊಡ್ತಾಳೆ. ದೇವರಪಿ ಅನ್ನಾದಿದಾಯಿನಿ ಅಂತ ಆ ಉಪನಿಷತ್ ಭಾಷ್ಯದಲ್ಲೇ ಕಂಡುಬರುವಂತಹ, ಐತಿರಿ ಉಪನಿಷತ್ ಭಾಷ್ಯದಲ್ಲೇ ಕಂಡುಬರುವಂತಹ ಒಂದು ವಿಷಯ ಅದು. ಮುಂದೆ ಬಲಗೈಯ ಉಂಗುರು ಬೆರಳಿನಲ್ಲಿ ಪರಾಯ ಜಿಹ್ವಾತ್ಮೆಯ ವರುಣಾಯ ನಮಃ ಅಂತಿದೆ. ಈ ಜಿಹ್ವಾ ಇಂದ್ರಿಯದ ಅಭಿಮಾನಿ ದೇವತೆಯಾದ ವರುಣನ ಅಂತರ್ಗತವಾದ ಭಗವಂತನ ರೂಪವನ್ನಲ್ಲಿ ಧ್ಯಾನಿಸಬೇಕು. ಅಲ್ಲೆಲ್ಲ ಇರುವಂತಹ ಭಗವಂತನಿಗೆ ಚಕ್ಷುಹು, ಜಿಹ್ವಾ, ಘ್ರಾಣ ಇತ್ಯಾದಿ ಹೆಸರುಗಳೇ ಇವೆ. ಯಾಕೆ ಅವನಿಗೆ ಆ ಹೆಸರು ಅಂದ್ರೆ, ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಹೇಳುವಂತೆ ಜಿಹ್ವಾ ವಾರಿಪತಿ ಹೃತೇಹೆ. ಜಲದ ಅಭಿಮಾನಿಯಾದ ಜಲದ ರಾಜನಾದಂತಹ ವರುಣ ಹೃತೇಹೆ ರಸವನ್ನ ನಮ್ಮ ಬಳಿಗೆ ತರುವುದರಿಂದ ಹರತಿ ಇತಿ ಜಿಹ್ವಾ ಅಂತ ಅದರ ತಾತ್ಪರ್ಯ. ರಸಾದೀನ್ ಹರತಿ, ರಸಾದಿಗಳಿಂದ ನಮ್ಮ ಬಳಿಗೆ ತರುವವನಾದ್ರಿಂದ ಜಿಹ್ವಾ ಅಂತ ಅದರ ನಿಷ್ಪತ್ತಿಯನ್ನು ಗಮನಿಸಬೇಕು. ಈಗಿನ ವ್ಯಾಕರಣದಲ್ಲಿ ಜಿಹ್ವಾ ಅನ್ನುವುದಕ್ಕೆ ಜಯತಿ ರಸಮನಯ. ಈ ಇಂದ್ರಿಯದಿಂದಲೇ ರಸವನ್ನ ಮನುಷ್ಯ ಗೆಲ್ಲುತ್ತಾನೆ, ರಸವನ್ನ ಅನುಭವಿಸಿ ಗೆಲ್ಲುತ್ತಾನೆ. ಅದಕ್ಕೆ ಜಿ ಧಾತುವಿಗೆ ಒನ್ ಪ್ರತ್ಯಯ ಬಂದು ಹುಕ್ ಆಗಮ ಬಂದಿದೆ. ಅದಕ್ಕೆ ಶೇವ, ಯಹ್ವ, ಜಿಹ್ವ, ಗ್ರೀವಾ, ಸ್ವಾಮೀವಾಹ ಅಂತ ಸೂತ್ರ ಅಥವಾ ವಾರ್ತಿಕವನ್ನು ಹೇಳ್ತಾರೆ. ಹೀಗೆ ಆಧುನಿಕ ವ್ಯಾಕರಣದಲ್ಲಿ ಅದು ನಿಷ್ಪತ್ತಿ ಬೇರೆ ಇದೆ. ಹರತೀತಿ ಜಿಹ್ವಾ ಅಂತ ಗೀತಾ ತಾತ್ಪರ್ಯ ಅದರ ನಿಷ್ಪತ್ತಿಯನ್ನು ತೋರಿಸಿದೆ. ಅದಕ್ಕಾಗಿ ಈ ವರುಣನ ಕುರಿತಾಗಿಯೇ ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ ಅನ್ನುವ ಪ್ರಸಂಗದಲ್ಲಿ ಮೊದಲು ಆತ ಮಾಡುವ ಕಾರ್ಯಭಾರವನ್ನ ನಾವು ನೋಡಿದ್ದೇವೆ. ತಂತ್ರಸಾರದಲ್ಲಿ 3ನೇ ಅಧ್ಯಾಯ 33ನೇ ಶ್ಲೋಕದಲ್ಲಿ ವರುಣಶ್ಚ ಅಶ್ವಿನಾವಪಿ ಅಂತ ಅವನ ವರ್ಣನ ಕೇಳಿ ಬರ್ತದೆ. ವರುಣ ಶ್ರೋತ್ರಾಭಿಮಾನಿಯಾಗಿದ್ದಾನೆ. ಷಡಂಗಗಳ ವೇದದ 6 ಅಂಗಗಳ ವಿಷಯ ಶ್ರವಣಕ್ಕೆ ಬೇಕಾದ ಮನಸ್ಸಿನ ಪ್ರೇರಣೆ, ಶ್ರೋತ್ರೇಂದ್ರಿಯದ ಪ್ರೇರಣೆಯನ್ನು ಆತನೇ ಮಾಡ್ತಾನೆ. ಅದರ ಜೊತೆಗೆ ಈ ರಸನೇಂದ್ರಿಯದ ದೇವತೆಯು ಕೂಡ ಆಗಿದ್ದಾನೆ ಅಂತ ಅವೆರಡನ್ನೂ ತಿಳಿದುಕೊಳ್ಬೇಕು ಆತನ ಕುರಿತಾಗಿ. ಹೀಗೆ ವರುಣ ಮನೋಭಿಮಾನಿಯಾಗಿದ್ದಾನೆ, ಶ್ರೋತ್ರಾಭಿಮಾನಿಯಾಗಿದ್ದಾನೆ, ಮತ್ತೆ ಆ ಜಿಹ್ವೇಂದ್ರಿಯದ ಅಭಿಮಾನಿ ಕೂಡ ಆಗಿದ್ದಾನೆ ಅಂತ 3 ಸಂಗತಿಗಳು ನಾವು ಅವನ ಬಗ್ಗೆ ಮನನ ಮಾಡಬೇಕಾದಂತಹದ್ದು. ಕೊನೆಯದಾಗಿ ಪರಾಯ ಘ್ರಾಣಾತ್ಮನೆ ಅಶ್ವಿಭ್ಯಾಂ ನಮಃ ಅಂತ ಬಲಗೈಯ ಕಿರುಬೆರಳಿನಲ್ಲಿ ಆ ಘ್ರಾಣ ಎಂಬ ಶಬ್ದದಿಂದ ವಾಚ್ಯನಾದ ಅಶ್ವಿನಿ ದೇವತೆಗಳ ಅಂತರ್ಗತನಾದ ಭಗವಂತನನ್ನ ಧ್ಯಾನಿಸಬೇಕು. ಅವರಿಬ್ಬರು ಈ ಗಂಧದ ಜ್ಞಾನವನ್ನು ಕೊಡುವಂತವರು ಮೂಗಿನ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅಶ್ವಿನೋ ಘ್ರಾಣ ನಾಘ್ರಾತೇಹೆ ಅಂತ ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಅವರ ವರ್ಣನೆ. ಸುಗಂಧ ದುರ್ಗಂಧಗಳ ಜ್ಞಾನಕ್ಕೆ ಅವರು ಕಾರಣರಾಗಿದ್ದಾರೆ. ಜಿಘ್ರತಿ ಜೀವ ಆಭ್ಯಾಂ. ಅಶ್ವಿನಿ ದೇವತೆಗಳ ಸಹಾಯದಿಂದಲೇ ಜೀವ ಜಿಘ್ರತಿ ಗಂಧವನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಅವರಿಬ್ಬರಿಗೂ ಕೂಡ ಘ್ರಾಣ ಅಂತ ಶಾಸ್ತ್ರದಲ್ಲಿ ಹೆಸರು ವರ್ಣಿತ ಆಗಿದೆ. ಅವರು ಇದಲ್ಲದ್ರೆ ದೇವತೆಗಳ ವೈದ್ಯರು ಕೂಡ ಆಗಿದ್ದಾರೆ, ವೈದ್ಯಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಅನ್ನುವುದು ಅವರ ಕುರಿತಾಗಿ ನಾವು ಅನುಸಂಧಾನ ಮಾಡಬೇಕಾದಂತಹ ಮತ್ತೊಂದು ಸಂಗತಿ. ಇವಿಷ್ಟು ಬಲಗೈಯ 5 ಬೆರಳುಗಳಲ್ಲಿ ಇರುವ ದೇವತೆಗಳು ಮತ್ತು ಅವರಲ್ಲಿ ಅಂತರ್ಗತನಾದಂತಹ ಭಗವಂತ. ಅವನಿಗೆ ಅದದೇ ಹೆಸರುಗಳು: ಶ್ರೋತ್ರ, ಸ್ಪರ್ಶ, ಚಕ್ಷುಸ್, ಜಿಹ್ವ ಮತ್ತೆ ಘ್ರಾಣ ಎಂಬುದಾಗಿಯೇ.